ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ನಿಮಗೂ ಗೊತ್ತಿರ್ಬೋದು, ನಮ್ಮ ಇಂಡಿಯಾದಲ್ಲಿ ಈಗ ಟಿಕ್ ಟಾಕ್ ಬ್ಯಾನ್ ಮಾಡಿದ್ದಾರೆ. ಪರ್ಮನೆಂಟಾಗಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಟಿಕ್ ಟಾಕ್ ಬ್ಯಾನ್ ಇದೆ. ನಿಮಗೂ ಗೊತ್ತಿರ್ಬೋದು, ಅದು ಸಡನ್ನಾಗಿ ಬ್ಯಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ತುಂಬ ಜನ ಟಿಕ್ ಟಾಕಲ್ಲಿ ವೀಡಿಯೋ ಮಾಡ್ತಾಯಿದ್ರು. ತುಂಬ ಜನ ಅಂದರೆ ಟಿಕ್ ಟಾಕ್ಸ್ ವೀಡಿಯೋ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲದೆ ಸಡನ್ನಾಗಿ ಟಿಕ್ ಟಾಕನ್ನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಹೇಳ್ಬೇಕಾದ್ರೆ ಸಡನ್ನಾಗಿ ಬ್ಯಾನ್ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎದ್ರ ಬಗ್ಗೆ ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ಹೇಳ್ಬೇಕಾದ್ರೆ ಏನೂ ಇಲ್ಲ. ನೀವು ಟಿಕ್ ಟಾಕಲ್ಲಿ ವೀಡಿಯೋ ಮಾಡುತ್ತಿರೋ ಆ ವೀಡಿಯೋ ಮಾಡಿದ್ದಾರೆ ಟಿಕ್ ಟಾಕಲ್ಲಿ, ಆ ವೀಡಿಯೋಸ್ಗಳನ್ನು ಈಗಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ ಟಿಕ್ ಟಾಕಲ್ಲಿ ನೀವು ಮಾಡ್ತಾರೆ, ನೀವು ಈಗ ಟಿಕ್ ಟಾಕಲ್ಲಿ ಮಾಡಿದ್ದಾರೆ ವೀಡಿಯೋ, ಅವನು ವೀಡಿಯೋಗಳನ್ನು ನೀವು ವಾಪಸ್ ಡೌನ್ಲೋಡ್ ಮಾಡ್ಕೋಬೋದು. ಈಗ ಡೌನ್ಲೋಡ್ ಮಾಡ್ಕೋಬೋದು. ಹೇಳ್ಬೇಕಾರೆ ಅದು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಹೇಳ್ಬೇಕಂದ್ರೆ ತುಂಬ ಜನ ಟಿಕ್ ಟಾಕ್ ವೀಡಿಯೋಸ್ ಮಾಡ್ತಾಯಿದ್ದರು. ಆದರೆ ಅಲ್ಲಿ ಆ ವಿಡಿಯೋಗಳನ್ನು ನಾನು ಹೇಳ್ಬೇಕಾದ್ರೆ ವಾಟರ್ ಮಾರ್ಕ್ ಆ ವಿಡಿಯೋಗೆ ಟಿಕ್ ಟಾಕನ್ನು ನೇಮ್ ಇಲ್ಲದೆ ಕೂಡ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಎಲ್ಲ ಇವತ್ತೊಂದು ವಿಡಿಯೋದಲ್ಲಿ. ಆ ಟಿಕ್ ಟಾಕ್ ವೀಡಿಯೋಸ್ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಮೋಜು, ರುಬೋಸು ಇವು ಎಲ್ಲ ಹೇಳ್ಬೇಕಾದ್ರೆ ಪಬ್ಲಿಕ್ ಇದೆ, ಎಲ್ಲರೂ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಈ ಥರಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಆ ವಿಡಿಯೋಗಳನ್ನು ವಾಪಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ಪೋಸ್ಟ್ ಮಾಡ್ಬೋದು. ಯಾಕಂದ್ರೆ ತುಂಬ ಜನ ಟಿಕ್ ಟಾಕ್ಸಲ್ಲಿ ವೀಡಿಯೋ ಮಾಡಿರ್ತಾರೆ, ಸಖತ್ತಾಗಿ ವೀಡಿಯೋಗಳಿದೆ. ಆ ವಿಡಿಯೋಗಳನ್ನು ಅವರಿಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಆ ಟಿಕ್ ಟಾಕೇ ಬ್ಯಾನ್ ಇದೆ. ಆದರೆ ಅದಕ್ಕೆ ಏನೂ ಇಲ್ಲ, ಜಸ್ಟ್ ನಿಮ್ಮ ಒಂದು ನಿಮ್ಮ ಐ ಡಿ ಒಂದು ನೇಮ್ ಇದ್ದರೆ ಸಾಕು. ಐ ಡಿ ನೇಮ್ ಹಾಕಿ ನೀವು ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸನ್ನು ಡೌನ್ಲೋಡ್ ಮಾಡ್ಕೋಬೋದು, ಎಲ್ಲ ವಾಪಸ್ ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗೆ ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ಮತ್ತು ನಿಮಗೂ ಗೊತ್ತಿರ್ಬೋದು, ಇಂಡಿಯಾದಲ್ಲೊಂದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಹೇಳ್ಬೇಕಾದ್ರೆ ಪರ್ಮನೆಂಟಾಗಿ ಬ್ಯಾನ್ ಮಾಡಿ ತೆಗೆದು ಹಾಕಿದ್ದಾರೆ ಅದನ್ನು. ಅದು ಹೋದರೆ ಹೋಯ್ತು. ಆದರೆ ನಿಮ್ಮ ಒಂದು ವೀಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ಮತ್ತು ರುಬೋಸು ಈ ಥರ ನೀವು ಕೂಡ ಹಾಕ್ಬೋದು. ನೀವು ಪಬ್ಲಿಕಲ್ಲಿ ನೀವು ಕೂಡ ನಿಮ್ಮ ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಇಡೋದು ತುಂಬ ಅಂದರೆ ಈಗ ಟ್ರೆಂಡಿಂಗಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋದು, ಆ ಥರಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾಯಿದ್ರೆ ನಿಮ್ಮ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಟಿಕ್ ಟಾಕ್ ಹಳೆ ವೀಡಿಯೋಸ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೊನೆಯವರಿಗೆ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾರೆ, ಯಾಕೆಂದರೆ ಹೇಳ್ಬೇಕು ಈಗ ಸದ್ಯದಲ್ಲಿ ನನ್ನ ಚಾನಲ್ 2K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ. ಅದಕ್ಕೆಲ್ಲ ನಿಮ್ಮದೇ ಕಾರಣಂತ ಸಪೋರ್ಟ್ ಇದೇ ಥರ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ವಿಡಿಯೋ ಲೈಕ್ ಮಾಡಿ. ಜಾಸ್ತಿ ಎಷ್ಟು ಲೈಕ್ ಮಾಡ್ತಾರೆ ಅಷ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್. ಈಗ ಮೊದಲನೇದಾಗಿ ಹೇಳ್ಬೇಕಾದ್ರೆ ನಿಮ್ಮ ಒಂದು ಟಿಕ್ ಟಾಕ್ ಹಳೆ ವೀಡಿಯೋಸ್ಗಳು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನೀವು ಏನು ಮಾಡ್ಬೇಕಂದ್ರೆ, ನಿಮ್ಮ ಕೆಲಸ ಏನಂದರೆ ಮೊದಲನೇದಾಗಿ ನಿಮ್ಮ ಒಂದು ಪ್ಲೇಸ್ಟೋರ್ ಓಪನ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರ್ ಯಾಕೆ ಅಂತ ಹೇಳ್ತೀನಿ ನೋಡಿ. ಪ್ಲೇಸ್ಟೋರ್ ಓಪನ್ ಮಾಡಿ ನೀವೇನು ಅಂತ ಮಾಡಿ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋತೀವಿ. ಯಾವುದಪ್ಪ ಅಂದ್ರೆ ಸೂಪರ್, ನೋಡಿ ನಾನು ತೋರಿಸ್ತೀನಿ, ಸೂಪರ್ ವಿಪಿನ್ ಅಂತ ಇದು ಅಪ್ಲಿಕೇಶನ್ ಇರುತ್ತೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೂಪರ್ ವಿಪಿನ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಂದ್ರಪ್ಪ ನೋಡಿ, ವಿಡಿಯೋಸ್ ಡೌನ್ಲೋಡ್ ಫಾರ್ ಟಿಕ್ ಟಾಕ್ ಅಂತ ಅಪ್ಲಿಕೇಶನ್ ಇದೆ. ಡೌನ್ಲೋಡ್ ಫಾರ್ ಟಿಕ್ ಟಾಕ್ ಅಂತ. ಆನಂತರ ಈ ಥರ ಸರ್ಚ್ ಮಾಡಿದಾಗ ಈ ಅಪ್ಲಿಕೇಶನ್ ತುಂಬ ಬರ್ತವೆ. ಹೇಳ್ಬೇಕಾರೆ ನೀವು ಇದರಲ್ಲಿ ಯಾವುದೂ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ. ಈಗ ಹೇಳ್ಬೇಕಾರೆ ನೋಡಿ, ಇಲ್ಲಿ ವಿಡಿಯೋಸ್ ಡೌನ್ಲೋಡ್ ಫಾರ್ ಟಿಕ್ ಟಾಕ್ ಅಂತ ನೋ ವಾಟರ್ ಮಾರ್ಕ್, ನಿಮಗೆ ವಾಟರ್ ಮಾರ್ಕ್ ಇಲ್ಲದೆ ವಿಡಿಯೋ ಡೌನ್ಲೋಡ್ ಮಾಡ್ಬೋದು. ಈ ಥರ ಇದೊಂದು ಅಪ್ಲಿಕೇಶನ್, ಇದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಎದಕ್ಕೆ ಯೂಸ್ ಆಗ್ತದೆ ಅಂತ ಹೇಳ್ತೀನಿ. ಈಗ ಡೌನ್ಲೋಡ್ ಮಾಡ್ಕೊಳ್ಳಿ. ಹಿಡ್ಕಲ್ಲಿ ಸದ್ಯಕ್ಕೆ ಹೇಳ್ತೀನಿ. ಈಗ ನೀವು ಸೂಪರ್ ವಿಪಿನನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ವಿಪಿನನ್ನು ಓಪನ್ ಮಾಡಿ. ಮೊದಲನೇದಾಗಿ ಮೇನ್ ಕೆಲಸ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ವಿಪಿನ್ ಓಪನ್ ಮಾಡಿ. ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೋಡಿ ಈಗ ನಾನು ತೋರಿಸ್ತೀನಿ, ಸ್ವಲ್ಪ ಲೋಡ್ ಆಗ್ತಿದೆ. ಈಗ ಬ್ಯಾಕ್ ಬಂದು ಸೂಪರ್ ವಿಪಿನ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಬೇಕು. ವಿಪಿನ್ ಸ್ಟಾರ್ಟ್ ಮಾಡ್ಕೋತೀವಿ. ಮೊದಲನೇಗೆ ಹೇಳ್ಬೇಕು, ವಿಪಿನ್ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಮೊದಲನೇಗೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ವಿಪಿನ್ ಸ್ವಲ್ಪ ಟೈಮ್ ತಗುತ್ತೆ, ಸ್ಟಾರ್ಟ್ ಆಗುತ್ತೆ ನೋಡಿ. ವಿಪಿನ್ ಸ್ಟಾರ್ಟ್ ಆಗಿದೆ ನೋಡಿ, ಮೇಲ್ಗಡೆ ಬಂದಿದೆ ಸೂಪರ್ ವಿಪಿನ್ ಆಟೋಮೆಟಿಕ್ ಸ್ಟಾರ್ಟ್ ಆಗಿದೆ. ಇಲ್ಲಿ ವಿಪಿನ್ ಸ್ಟಾರ್ಟ್ ಆಗಿದೆ. ಈಗ ನೀವು ಮೊದಲನೇಗೆ ಏನು ಮಾಡ್ಬೇಕಂದ್ರೆ, ನಿಮ್ಮ ಹತ್ತಿರ ಒಂದು ಗೂಗಲ್ ಓಪನ್ ಮಾಡಿ. ನೀವೇನು ಮೊದಲನೇಗೆ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಟಿಕ್ ಟಾಕ್ ಐ ಡಿ ನೇಮ್ ನೆನಪಿರಬೇಕು ನಿಮಗೆ. ಮೊದಲನೇದಾಗಿ ನೆನಪಿರಲೇಬೇಕು. ನೆನಪಿದ್ದರೆ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗೆ ಅಂತ ನೋಡಿ, www.com ಅಂತ ಬರ್ರಿ. ನೋಡಿ www.com ಟಿಕ್ ಟಾಕ್ ನೋಡಿ TOK ಟಾಕ್ ಅಂತ ಬರೆದು ನಿಮ್ಮ ನೇಮ್ ಹಾಕಿ. ನನ್ನ ನೇಮ್ ನೋಡಿ ಶಿವಾನಂದ್. ನನ್ನ ನೇಮ್ ಶಿವಾನಂದ್ 765. ಇದು ನನ್ನ ಟಿಕ್ ಟಾಕ್ ಐ ಡಿ. ಇದು ನನ್ನದೇ ಟಿಕ್ ಟಾಕ್ ಐ ಡಿ ಅಂತ ನೀವೇನು ಮಾಡಿ ಸರ್ಚ್ ಮಾಡಿ. ವಿಪಿನ್ ಸ್ಟಾರ್ಟ್ ಇರಬೇಕು. ಮೊದಲನೇಗೆ ಹೇಳ್ಬೇಕಾದ್ರೆ ವಿಪಿನ್ ಸ್ಟಾರ್ಟ್ ಇರಬೇಕು.
ಸರ್ಚ್ ಮಾಡಿದಾಗ ನೀವು ಏನಂತ ಮೊದಲನೇ ವೆಬ್ಸೈಟ್ ಬಂದಿರ್ತದೆ ನೋಡಿ, ಶಿವಾನಂದ್ ನೋಡಿ. ನನ್ನ ಲೈಕ್ ತೋರಿಸ್ತೆ, ನನ್ನ ಫಾಲೋವರ್ಸ್ ತೋರಿಸುತ್ತೆ, ನನ್ನ ಫ್ಯಾನ್ಸ್ ತೋರಿಸ್ತಾರೆ, ಎಷ್ಟು ಜನ ನನ್ನ ಫಾಲೋವರ್ಸ್ ಇದ್ದಾರೆ ಎಲ್ಲ ತೋರಿಸ್ತಾ ಇದೆ. ಹೇಳ್ಬೇಕಾದ್ರೆ ನೀವು ವಿಪಿನ್ ಸ್ಟಾರ್ಟ್ ಮಾಡ್ಕೋಬೇಕು ಮೊದಲನೇಗೆ. ವಿಪಿನ್ ಇಲ್ಲ ಅಂದರೆ ಓಪನ್ ಆಗಲ್ಲ. ಹೇಳ್ಬೇಕಾರೆ ಈ ಥರ ಓಪನ್ ಮಾಡ್ಕೋತೀವಿ ನೋಡಿ. ಟಿಕ್ಟಾಕ್.com ಅಂತ ಬರುತ್ತೆ. ಟಿಕ್ಟಾಕ್.com ನೋಡಿ. ಇದು ನನ್ನ ಒರಿಜಿನಲ್ ಪ್ರೊಫೈಲ್. ನಾನು ಟಿಕ್ಟಾಕಲ್ಲಿ ಹಳೆ ವೀಡಿಯೋಸ್, ಇದು ನನ್ನ ಹಳೆ ವೀಡಿಯೋಸ್. ಯಾಕಂದರೆ ನಾನು ಟಿಕ್ಟಾಕಲ್ಲಿ ವೀಡಿಯೋ ಮಾಡ್ತಿದ್ದೆ ಸ್ಟಾರ್ಟಿಂಗು ನೋಡಿ. ಇದು ನನ್ನ ವೀಡಿಯೋಸ್ಗಳು ನೋಡಿ. ಇನ್ನೂ ತುಂಬ ಇದ್ದಾವೆ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬರುತ್ತೆ. ಹೇಳ್ಬೇಕಾದ್ರೆ ನೀವು ನಿಮ್ಮ ಟಿಕ್ಟಾಕಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಹಳೆ ವೀಡಿಯೋಸ್ ಈ ಥರ ಓಪನ್ ಆಗುತ್ತೆ. ನಿಮ್ಮ ID ನೇಮ್ ಇಷ್ಟೇ ನೆನಪಿದ್ರೆ ಸಾಕು ನಿಮಗೆ ನೋಡಿ. ಈ ಥರ ನಾನು ವಿಡಿಯೋ ಇದ್ದಾವೆ, ನನಗೂ ಕೂಡ ಬರ್ತಾಯಿದ್ರು. ಆದರೆ ಏನು ಮಾಡೋದು, ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಅದು ಬ್ಯಾನ್ ಆಯಿತು. ಅದು ಏನೂ ಮಾಡೋಕ್ಕಾಗಲ್ಲ, ಬ್ಯಾನ್ ಆಗಿದೆ. ವಾಪಸ್ ತೊಗೊಂಬಂದ್ರೆ ನಾವು ತೊಗೊಂಬಂದ್ರೆ ಆಗಲ್ಲ, ಗೋರ್ಮೆಂಟ್ ರೂಲ್ಸ್ ಇದೆ, ಅದು ಬ್ಯಾನ್ ಆಗಿದೆ. ಈಗ ಈ ಥರ ನಾನು ಈ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವೇನು ಮಾಡೋಂಗಿಲ್ಲ. ಜಸ್ಟ್ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೊದಲನೇಗೆ ಹೇಳ್ತಾ ಇದ್ದೀನಿ, ವಿಪಿನ್ ಸ್ಟಾರ್ಟ್ ಇರಬೇಕು. ವಿಪಿನ್ ಸ್ಟಾರ್ಟ್ ಇಲ್ಲ ಅಂದರೆ ನಿಮಗೂ ಹೋದ್ರ ಬಂದು ನಮ್ಮ ಇಂಡಿಯಾದಲ್ಲೇ ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ. ವಿಪಿನ್ ಸ್ಟಾರ್ಟ್ ಇಲ್ಲ ಅಂದರೆ ನಿಮಗೆ ನಿಮ್ಮ ಪ್ರೊಫೈಲ್ ಬರೋಲ್ಲ. ವಿಪಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲನೇಗೆ. ನಾನು ಯಾವ ಥರ ಮಾಡಿದೆ ಆ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ನೀವು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇದು ನನ್ನ ವಿಡಿಯೋ. ನಾನು ಸೌಂಡ್ ವಾಲ್ಯೂಮ್ ಕಡಿಮೆ ಮಾಡ್ತೀನಿ, ಯಾಕೆಂದರೆ ನಿಮಗೂ ಗೊತ್ತಿರ್ಬೋದು ಇಲ್ಲಿ ವಾಲ್ಯೂಮಿಂದ ಕಾಪಿ ಸ್ಟ್ರೈಕ್ ಬರ್ತವೆ. ಇವು ನನ್ನ ವೀಡಿಯೋಸ್ಗಳು ನೋಡಿ, ಇವು ನನ್ನ ವೀಡಿಯೋಸ್. ಈಗ ಈ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೋದು ಹೇಗೆ. ಈಗ ನಿಮ್ಮ ಟಿಕ್ಟಾಕ್ ವೀಡಿಯೋಸ್ ತೆಗೆದು ನೋಡಿದೆ, ಹಳೆಯ ವೀಡಿಯೋಸ್ ತೆಗೆದು ತೋರಿಸೋದು ಹೇಗೆ ಅಂತ ನಿಮ್ಮ ಪ್ರೊಫೈಲ್ ತೋರಿಸಿದೆ. ಈಗ ಈ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಏನೂ ಇಲ್ಲ, ಜಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಲಿಂಕ್ ಅಂತ ಇರುತ್ತೆ ಒಂದು ಆಪ್ಷನ್, ಇದ್ರ ಮೇಲೆ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬಂದು ಬ್ಯಾಕ್ ಬನ್ನಿ. ಈಗ ನಿಮಗೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂತ ಹೇಳಿದ್ನಲ್ಲ, ಯಾವುದು ನೋಡಿ, ಟಿಕ್ಟಾಕ್ ಡೌನ್ಲೋಡ್ ಅಂತ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಂಡಲ್ಲ. ಆ ಅಪ್ಲಿಕೇಶನ್ ಓಪನ್ ಮಾಡಿ. ಈ ಅಪ್ಲಿಕೇಶನ್ ಈಗ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಯೂಸ್ ಆಗುತ್ತೆ ನಿಮ್ಮೊಂದು ವಿಡಿಯೋಗೆ ಯಾವುದೇ ಕಾರಣಕ್ಕೂ ವಾಟರ್ ಮಾರ್ಕ್ ಇರೋದಿಲ್ಲ, ಏನೂ ಇರೋದಿಲ್ಲ, ವಿತ್ ಪ್ರೂಫ್ ಆಟೋಮೆಟಿಕ್ ಬರುತ್ತೆ ನೋಡಿ. ಅಲ್ಲಿ ನಿಮ್ಮ ಒಂದು ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಆ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡ್ಕೊತೀವಿ ಅಪ್ಲಿಕೇಶನಲ್ಲಿ ಬಂದು. ಏನೂ ಮಾಡೋಂಗಿಲ್ಲ, ಜಸ್ಟ್ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ನಿಮ್ಮ ಒಂದು ವಿಡಿಯೋ ಬರುತ್ತೆ. ಇಲ್ಲಿ ನೋಡಿ, ಡೌನ್ಲೋಡ್ ಅಂತ ತೋರಿಸುತ್ತೆ ನೋಡಿ. ಡೌನ್ಲೋಡ್ ಮಾಡಿ. ಈಗ ಒಂದು ಸ್ವಲ್ಪ ಹಿಂದೆ ಬಿಡ್ತಾರೆ ಇಲ್ಲಿ ಅಡ್ವರ್ಟೈಸ್. ಹೇಳ್ಬೇಕಾರೆ ಆ್ಯಡ್ಸೆನ್ಸ್ ವಿಡಿಯೋ ಬಿಡ್ತಾರೆ ಒಂದು 3 ನಿಮಿಷ. ಅದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಆಗ್ತಿದೆ ನಂದೊಂದು ಮೇಲ್ಗಡೆ. ಈಗ ಒಂದು ಡೌನ್ಲೋಡ್ ಆಗ್ತಿದೆ ನೋಡಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಆದರೂ ಕೂಡ ಡೌನ್ಲೋಡ್ ಆಗುತ್ತೆ. ಇದೇ ಥರ ಮಾಡಿ ನಿಮ್ಮೊಂದು ಹಳೆ ವೀಡಿಯೋಸ್ಗಳು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ. ಈಗ ಡೌನ್ಲೋಡ್ ಆಗಿದೆ ಅದು. ಈಗ ನಾನು ನಿಮಗೆ ತೋರಿಸ್ತೀನಿ. ಬ್ಯಾಕ್ ಬರ್ತೀನಿ. ಡೌನ್ಲೋಡ್ ಆಗ್ತಿದೆ ಅದು ಹೇಳ್ಬೇಕಾರೆ ನೋಡಿ. ಡೌನ್ಲೋಡಿಂಗ್ ಆಗ್ತಿದೆ ಅದು ಹೇಳ್ಬೇಕಾರೆ ನೋಡಿ. ಇದು ನನ್ನ ವೀಡಿಯೋಸ್ ಡೌನ್ಲೋಡಿಂಗ್ ಆಗ್ತಿದೆ ಹೇಳ್ಬೇಕಾರೆ. ಇನ್ನೊಮ್ಮೆ ಡೌನ್ಲೋಡ್ ಮಾಡ್ತಾಯಿದ್ದೀನಿ ಹೇಳ್ಬೇಕಾರೆ ನೋಡಿ. ಡೌನ್ಲೋಡ್ ಆಗ್ತಿದೆ ಈಗ ವಿಡಿಯೋಸು ನಂದು ಹೇಳ್ಬೇಕಾದ್ರೆ. ನೀವು ಕೂಡ ಇದೇ ಥರ ನಿಮ್ಮೊಂದು ಹಳೆ ವೀಡಿಯೋಸ್ ಟಿಕ್ಟಾಕ್ಸ್ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡ್ಬೋದು. ಇದೇ ಥರ ಮಾಡಿ ಅದನ್ನು ತೋರಿಸ್ತೀನಿ. ಮೊದಲು ನಾನು ಹೇಳ್ಬೇಕಾರೆ ತೋರಿಸಿ ನಿಮಗೆ ಇದು ಮಾಡ್ತೀನಿ. ವಿಡಿಯೋ ಡೌನ್ಲೋಡ್ ಆಗ್ತಿದೆ. ವಿಪಿನ್ ಸ್ಟಾರ್ಟ್ ಇರಬೇಕು ಮೊದಲನೇಗೆ ಹೇಳ್ಬೇಕಾರೆ. ಇಂಪಾರ್ಟೆಂಟ್ ವಿಪಿನ್ ಸ್ಟಾರ್ಟ್ ಇದ್ದರೆ ನಿಮಗೆ ಮಾತ್ರ ಈ ವಿಡಿಯೋಸ್ಗಳು ಓಪನ್ ಆಗುತ್ತೆ ಹೇಳ್ಬೇಕಂದ್ರೆ. ವಿಪಿನ್ ಸ್ಟಾರ್ಟ್ ಇರಬೇಕು ಮೊದಲನೇಗೆ ಹೇಳ್ಬೇಕಾದ್ರೆ. ವಿಪಿನ್ ಸ್ಟಾರ್ಟ್ ಇರಬೇಕು. ಈಗ ವಿಡಿಯೋಸ್ ಡೌನ್ಲೋಡ್ ಆಗ್ತಿದೆ ಹೇಳ್ಬೇಕಂದ್ರೆ. 77 ನನ್ನ ಹತ್ತಿರ ಸ್ವಲ್ಪ ನೆಟ್ವರ್ಕ್ ಕಡಿಮೆ ಇದೆ ಹೇಳ್ಬೇಕಾದ್ರೆ. ಆ್ಯಕ್ಚುಲಿ ನೆಟ್ವರ್ಕ್ ಕಡಿಮೆ ಇದೆ, ಆದರೂ ಕೂಡ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆಗಲಿ. ಈ ಥರ ಮಾಡಿ ನಿಮ್ಮ ಒಂದು ವೀಡಿಯೋಸ್ ಪ್ರತಿಯೊಂದು ಎಷ್ಟು ವೀಡಿಯೋಗಳ ಲಿಂಕನ್ನು ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ನೀವು ಈ ಅಪ್ಲಿಕೇಶನಲ್ಲಿ ಪೇಸ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಈಗ ತೋರಿಸ್ತಾ ಇದ್ದೀನಿ, ಡೌನ್ಲೋಡ್ ಆಗ್ತಿದೆ ನಿಮ್ಮ ಮುಂದೆನೇ. ಈಗ ನಾನು ತೋರಿಸ್ತೀನಿ. ಈಗ ಬ್ಯಾಕ್ ಬಂದು ನೋಡೋಣ ಡೌನ್ಲೋಡ್ ಆಗಿದ್ದಿಲ್ಲ ಅಂತ. ನಾನು ಗ್ಯಾಲರಿ ಓಪನ್ ಮಾಡ್ತೀನಿ. ಗ್ಯಾಲರೀಸ್ ಓಪನ್ ಮಾಡಿ ನೋಡ್ತೀನಿ. ಒಂದು ಡೌನ್ಲೋಡ್ ಆಗಿದೆ ನೋಡಿ. ಈಗ ನೋಡಿದಾರಲ್ಲ ನೋಡಿ, ಅದೇ ಸೆಕೆಂಡ್ ಸತಿ ಎರಡು ಡೌನ್ಲೋಡ್ ಇಟ್ಟಿದೆ ನೋಡಿ. ಇದು ನನ್ನ ಟಿಕ್ಟಾಕ್ ವಿಡಿಯೋಸ್ ನೋಡಿ. ಯಾವುದೇ ವಾಟರ್ ಮಾರ್ಕ್ ಇಲ್ಲ, ಎಲ್ಲ ಕಡೆ ನೋಡ್ಕೊಳ್ಳಿ. ಯಾವುದೇ ವಾಟರ್ ಮಾರ್ಕ್ ಇಲ್ಲ, ಏನೂ ಇಲ್ಲ. ಆಟೋಮೆಟಿಕ್ ನಿಮ್ಮ ಹಳೆ ವಿಡಿಯೋಸ್ ಟಿಕ್ಟಾಕ್ ವಿಡಿಯೋಸ್ಗಳು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಟಿಕ್ಟಾಕ್ ಹಳೆ ವಿಡಿಯೋಸ್ಗಳು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ಎಲ್ಲ ಬರ್ತವೆ ಇಲ್ಲಿ. ಏನೂ ಇಲ್ಲ, ಜಸ್ಟ್ ಇಲ್ಲ ನಿಮಗೆ ನಿಮ್ಮ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅಷ್ಟು ವಿಡಿಯೋ ಬರುತ್ತವೆ. ಅದಕ್ಕೊಂದು ಮತ್ತು ನೀವು ವಿಪಿನ್ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ವಿಪಿನ್ ಯಾಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ ಈ ಟಿಕ್ಟಾಕನ್ನು. ಈ ರೀತಿ ಮಾಡಿ ನಿಮ್ಮ ಒಂದು ಟಿಕ್ಟಾಕ್ ವಿಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ. ನನ್ನ ಪ್ರೊಫೈಲ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ. ಈಗ ಬನ್ನಿ ಮತ್ತೆ ನಿಮ್ಮ ಮುಂದೆ ಮೊಬೈಲ್ ಸ್ಕ್ರೀನಲ್ಲಿ ಬರ್ತೀನಿ.
ಈಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಟಿಕ್ಟಾಕ್ ವೀಡಿಯೋಸ್ ನಿಮ್ಮೊಂದು ಟಿಕ್ಟಾಕ್ ವೀಡಿಯೋಸ್ಗಳನ್ನು ಡೌನ್ಲೋಡ್ ಮಾಡೋದು ಹೇಗಿಂತ ನಾನು ತೋರಿಸಿಕೊಟ್ಟಿದ್ದೀನಿ ಮತ್ತು ಕೇಳ್ತಾ ಇದ್ದೀನಿ. ಅದಕ್ಕೆ ಒಂದು ವಿಪಿನ್ ನೀವು ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ನಿಮ್ಮೊಂದು ಸೂಪರ್ ವಿಪಿನ್ ಅಂತ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ನೀವು ಮೊದಲನೇ ಹೇಳ್ಬೇಕಾದ್ರೆ ವಿಪಿನ್ ಸ್ಟಾರ್ಟ್ ಇರಬೇಕು. ಯಾವುದೇ ಕಾರಣಕ್ಕೂ ವಿಪಿನ್ ಬಂದ್ ಮಾಡ್ಕೋಬೇಡಿ. ವಿಪಿನ್ ಸ್ಟಾರ್ಟ್ ಆಗಿ ನಿಮ್ಮೊಂದು ಟಿಕ್ಟಾಕ್ ವೀಡಿಯೋಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಈಗ ಆ್ಯಕ್ಚುಲಿ ತುಂಬ ಕಡೆ ಪಬ್ಲಿಕ್ ಇದೆ. ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬ ವೈರಲ್ ಆಗ್ತಿದೆ ನನಗೆ ಮಾತ್ರ. ಅಲ್ಲಿ ನೀವು ಅಪ್ಲೋಡ್ ಮಾಡೋದು ಮತ್ತು ರುಬೋಸಲ್ಲಿ ಈ ಥರ ನೀವು ಕೂಡ ಅಲ್ಲಿ ಟಿಕ್ಟಾಕ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು. ವಾಟರ್ ಮಾರ್ಕ್ ಇಲ್ಲದೆ ನಾನು ಡೌನ್ಲೋಡ್ ಮಾಡೋದು ಹೇಗಿಂತ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೇಳ್ಬೇಕಾದ್ರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಮೊಂದು ಟಿಕ್ಟಾಕ್ ವೀಡಿಯೋಸ್ಗಳು ಡೌನ್ಲೋಡ್ ಮಾಡೋದು ಹೇಗಿಂತ ತೋರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಮೊಬೈಲ್ ಸ್ಕ್ರೀನಲ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇಷ್ಟ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಎಲ್ಲರಿಗೆ ಜೈ ಕರ್ನಾಟಕ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ಬಾಯ್ ಎಲ್ಲರಿಗೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ